ಸಂತೆ ದಿನ ಸದಾ ಜನಜಂಗುಳಿಯಿಂದ ಕೂಡಿರೋ ಪಟ್ಟಣ ಮಂಗಳವಾರ ಎಂದಿನಂತಿರಲಿಲ್ಲ. ನಾನಾ ಹಳ್ಳಿಯ ಜನರ ಪುರ ಪ್ರವೇಶ ಮಾಡುತ್ತಿದ್ದ ದಿನದಂದು ಸ್ಥಳೀಯ ನಿವಾಸಿಗಳು ಪಟ್ಟಣ ತೊರೆಯುತ್ತಿದ್ದ ದೃಶ್ಯ ಅಚ್ಚರಿಯಾಗಿದ್ದರೂ ಸತ್ಯವಾಗಿತ್ತು. ತಲೆ ಮೇಲೆ ಬುತ್ತಿ ಗಂಟು, ಹೆಗಲ ಮೇಲೆ ನೀರು ತುಂಬಿದ ಕೊಡಪಾನ ಮತ್ತು ಮಕ್ಕಳ ಕೈಯಲ್ಲಿ ಆಟಿಕೆ ಸಾಮಗ್ರಿಗಳೊಂದಿಗೆ ಪಟ್ಟಣದ ಹೊರವಲಯಕ್ಕೆ ಹೆಜ್ಜೆ ಹಾಕುತ್ತಿರುವುದು ಸಾಮಾನ್ಯವಾಗಿತ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕಲಘಟಗಿ ಹಲವು ವಿಭಿನ್ನ ಕ್ಷೇತ್ರಗಳಲ್ಲಿ ಹೆಸರಾಗಿದ್ದರೂ ಪ್ರತಿ ವರ್ಷಕ್ಕೊಮ್ಮೆ 9 ದಿನಗಳ ಕಾಲ ಜರುಗುವ ಜಾತ್ರೆ ಉತ್ತರ ಕರ್ನಾಟಕದಲ್ಲೇ ಸಾಕಷ್ಟು ಖ್ಯಾತಿಯನ್ನ ಪಡೆದುಕೊಂಡಂತಿದೆ. ಸರ್ವಧರ್ಮ ಸಮನ್ವಯತೆ ಸಾರುವ ಕಲಘಟಗಿ ಜಾತ್ರೆ ಧಾರವಾಡ ಜಿಲ್ಲೆಯಲ್ಲೇ ವಿಶಿಷ್ಟ ವಿಭಿನ್ನ ಎನಿಸಿದೆ. ಅದರಲ್ಲೂ ತಾಲೂಕಾ ಕೇಂದ್ರದ ಇಡೀ ಪಟ್ಟಣವೇ ಹೊರವಾರ ಆಚರಿಸುವ ಪರಿ ರಾಜ್ಯದ ಗಮನ ಸೆಳೆಯುತ್ತಿದೆ. ಹೊರವಾರ ಆಚರಣೆ ಜಾತ್ರೆ ಆರಂಭದ ದಿನ ಮುನ್ನ ದೇವಿ ಕ್ಷೇತ್ರ ವ್ಯಾಪ್ತಿಯ 5 ಗ್ರಾಮಗಳಲ್ಲಿ ಅಂಕಿತ ಹಾಕುವ ವಿಧಿವಿಧಾನ ನಡೆಯುತ್ತದೆ. ಆ ನಂತರ ಹೊರ ಬಿಡುವ 5 ವಾರಗಳ ಆಚರಣೆ ನಡೆಸುತ್ತಾ ಬರಲಾಗುತ್ತಿದೆ. ಕಲಘಟಗಿ ಪಟ್ಟಣ, ಮಾಚಾಪುರ, ಬೆಂಡಿಗೇರಿ, ಕಲಕೊಂಡಿ ಹಾಗೂ ದಾಸ್ತಿಕೊಪ್ಪ ಗ್ರಾಮಗಳ ಜನರು ಹೊರವಾರ ಆಚರಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಆಚರಣೆ ಹೇಗೆ? ಸಾವಿರಾರು ಕುಟುಂಬಗಳು ಮನೆಗೆ ಬೀಗ ಹಾಕಿ ಊರಿಂದ ಹೊರಗೆ ಹೋಗುತ್ತಾರೆ. ಜನರು ಬೆಳಿಗ್ಗೆ ಎದ್ದು ಮನೆಯಲ್ಲಿ ಪೂಜೆ ಮುಗಿಸಿ ಆ ಬಳಿಕ ಊಟ ತಯಾರಿಸಿಕೊಂಡು ಕುಟುಂಬಸ್ಥರು ಸೇರಿ ಹೊರವಲಯಕ್ಕೆ ತೆರಳುತ್ತಾರೆ. ಸಾಯಂಕಾಲ 4ರ ನಂತರ ಮರಳಿ ಮನೆಗೆ ಸೇರುವುದು ಹಿಂದಿನಿಂದ ಬಂದ ಪ್ರತೀತಿಯಂತಿದೆ. ಹೊರವಾರ ಆಚರಿಸುವ ಸಂದರ್ಭದಲ್ಲಿ ಜನರು ಪಟ್ಟಣದಲ್ಲಿ ತೆರಳಬಾರದು. ಆ ವೇಳೆ ದೇವಿ ಪಟ್ಟಣದಲ್ಲಿ ಸಂಚರಿಸುತ್ತಾಳೆ ಎಂಬ ನಂಬಿಕೆ ಈ ಜನರಲ್ಲಿದೆ. ಬ್ಯೂರೋ ರಿಪೋರ್ಟ್, ಮಂಜುನಾಥ ಬೋವಿ, ಕನ್ನಡ ಜನಶ್ರೀ ನ್ಯೂಸ್, ಕಲಘಟಗಿ.